ಕಬ್ಬಿನ ಬಾಕಿ ಬಿಲ್ ಪಾವತಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸೇನೆ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮಾತನಾಡ್ಲಿಕ್ಕೆ ರೈತ ನಿಮ್ಮೊಂದಿಗೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಏನ್ ನಿಮ್ ಪ್ರಮುಖ ಬೇಡಿಕೆ ಐತಿ? ಆದೇಶ ಮಾಡಿ 3,000 ಅದಕ್ಕೆ ಇವತ್ತು ಆಗಿದೆ. ನಮ್ಮ ಒತ್ತಾಯ 3,500 ಇತ್ತು. ಈಗ ಅವ್ರ ಸರ್ಕಾರದವರು ಎಲ್ಲರೂ ಕೂಡಿ ಹೋರಾಟವನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡಿ 3,003ಕ್ಕೆ ಹೂ ಅನಿಸಿದರು. ಅದನ್ನು ಕೂಡ ಇವತ್ತು 4 ತಿಂಗಳಾದ್ರೂ ಬಿಲ್ ಅನ್ನ ಫ್ಯಾಕ್ಟರಿಗಳು ಕೊಡ್ತಾ ಇಲ್ಲ. 3,500 ಕೋಟಿಯಷ್ಟು ರಾಜ್ಯಾದ್ಯಂತ ಬಾಕಿ ಉಳಿದಿದೆ. ಅದಕ್ಕಾಗಿ ನಾವು ಸುಮಾರು ಸರಿ ಜಿಲ್ಲಾ ಕಮಿಷನರ್ ಆಫೀಸ್ಗೇನು ಶುಗರ್ ಕಮಿಷನರ್ಗೂ ಓದಿವಿ, ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟರು ಕೂಡ ಫ್ಯಾಕ್ಟರಿ ಅವರು ಯಾರು ಕೇರ್ ಮಾಡ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ರೈತ ಬದುಕುದಾದ್ರೂ ಹೇಗೆ? ಇವ್ರಿಗೆಲ್ಲ ನಾಚಿಕೆ ಬರಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು ಎಲ್ಲರೂ ಮುಚ್ಚುದ್ದೆ ಹೊರಿಸಿ ಇವತ್ತು ರೈತರ ಪರಿಸ್ಥಿತಿ ಏನಿದೆ, ಇವರ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಕಣ್ಣು ಮುಚ್ಕೊಂಡ್ ಕುಂತಿದ್ದಾರೆ. ಇವತ್ತು ನಾವು ಹೇಳಿದ್ರು ಕೂಡ ಅವ್ರು ಕೇರ್ ಮಾಡ್ತಾ ಇಲ್ಲ ಅಂದ್ರೆ ತಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಏನು ಫ್ಯಾಕ್ಟರಿ ಮಾಲಕರ ಕೈಗೊಂಬೆಗಳಾಗಿ ಇವತ್ತು ರಾಜ್ಯ ಸರ್ಕಾರ ಮತ್ತೆ ನಮ್ಮನ್ನ ಆಳ್ತಾ ಇರುವಂತ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ. ಇವರೆಲ್ಲರೂ ಒಂದು ಗೊಂಬೆಗಳಾಗಿ, ಯಾಕಂದ್ರೆ ತಾವು ನೋಡಿರಬಹುದು, ಸುಮಾರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 48 ಫ್ಯಾಕ್ಟರಿಗಳು, ಸುಮಾರು ಅದರಲ್ಲಿ 4 ಫ್ಯಾಕ್ಟರಿಗಳನ್ನ ರೈತರ ಫ್ಯಾಕ್ಟರಿ ಕೋಆಪರೇಟಿವ್ ಸೆಕ್ಟರ್ ಬಿಟ್ರೆ ಉಳಿದಂತ ಎಲ್ಲ 44 ಫ್ಯಾಕ್ಟರಿಗಳು ಎಲ್ಲ ಶಾಸಕರು ಸಚಿವರುನೇ ಅದಾವ. ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕಲ್ಲ. ಅದಕ್ಕಾಗಿ ಇವತ್ತು ರೈತರನ್ನ ತುಳಿಯುವಂತ ಕೆಲಸ ನೀವು ಇದೇ ರೀತಿ ಮುಂದುವರಿಸಿದ್ರೆ ನಿಮಗೆಲ್ಲರಿಗೂ ಒಂದ್ ದಿವ್ಸ ಅಳಿಗಾಲ ಬರ್ತತಿ, ಮಣ್ಣು ತಿನ್ಬೇಕಾಗ್ತತಿ. ನೀವೆಲ್ಲ ಅರ್ಥ ಮಾಡ್ಕೊಂಡು ಜೀವನ ಮಾಡ್ರಿ. ಇಲ್ಲ ಅಂದ್ರೆ 3,300 ರೂಪಾಯಿ ಭರವಸೆ ಕೊಟ್ಟು ಅದನ್ನಾದ್ರೂ ಕೊಡ್ಬೇಕಲ್ರಿ. ಈಗ ಅದು ಅವ್ರು ಹೇಳಿದಂತಾದ್ರೂ ಬಿಲ್ ಕೊಡ್ಬೇಕಲ್ಲ. ಅರ್ಧ ಬಿಲ್ ಇನ್ನು ಪೆಂಡಿಂಗ್ ಇದೆ. ರಾಜ್ಯಾದ್ಯಂತ 3,500 ಕೋಟಿಗೆ ಹೆಚ್ಚು ಪೆಂಡಿಂಗ್ ಇದೆ ಬಿಲ್ ಇನ್ನು ಕೊಡುವುದು ರೈತರಿಗೆ. ರೈತ ಹೇಗೆ ಬದುಕ್ಬೇಕ್ರಿ? 12 ತಿಂಗಳು ಬೆಳೆದಂತ ಕಬ್ಬನ್ನ ಕಳಿಸಿ 4 ತಿಂಗಳಾದ್ರು ಎಲ್ಲಿ ಸಾಲ ಕೊಡ್ತಾರ ರೈತರಿಗೆ? ಮದುವಿದಾವ ಮಕ್ಕಳು ಮನ್ಯಾಗ, ಸಾಕಷ್ಟು ಲಾಗವಾಡ ಖರ್ಚು ಬರ್ತತಿ, ಹೆಂಗ್ ಬದುಕ್ತತಿ? ಇವತ್ತು ಪಡಾರದಾವ ರೈತರಿಗೆ. ಅರ್ಥ ಮಾಡ್ಬೇಕಲ್ಲ. ಇವತ್ತು ಸರ್ಕಾರ, ಜಿಲ್ಲಾಡಳಿತ ಏನು ಮಾಡ್ತಾ ಇಲ್ಲ. ಮುಂದೇನು ನಾವು ಈಗ ಇನ್ನೊಂದು ನಾವು ಮನೆ ಕೊಡ್ತೇವೆ ಜಿಲ್ಲಾಧಿಕಾರಿಗಳಿಗೆ, ಅವ್ರನ್ನಾದ್ರೂ ಕೇಳಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತೆ ಕಮಿಷನರ್ ಮಾಡ್ಬೇಕು. ಮಾಂತೇಶ್ ಮತ್ತು ಭಾರತೀಯ ಕೃಷಿ ಸಮಾಜ ನವದೆಹಲಿಯ ರಾಜ್ಯಾಧ್ಯಕ್ಷರು. ಇದಷ್ಟು ಏನಂತಂದ್ರೆ ಭಾರತೀಯ ಕೃಷಿ ಸಮಾಜ ವತಿಯಿಂದ ಕಬ್ಬಿನ ಬಾಕಿ ಬೇಗನೆ ಕೊಡ್ಬೇಕಂತ ಒತ್ತಾಯಿಸಿ ಪ್ರತಿಭಟನೆ ಮಾಡ್ಲಾಗ್ತದೆ. ಪಾಯಿಂಟ್ ನ್ಯೂಸ್ ಬ್ಯೂರೋ. ಕೃಷಿಕ ಸಮಾಜಕ್ಕೆ, ಭಾರತೀಯ ಕೃಷಿಕ ಸಮಾಜಕ್ಕೆ बोलो भारत माता की, बोलो भारत माता की, वंदे मातरम, वंदे मातरम। भारतीय कृषिक समाजಕ್ಕೆ बोलो भारत माता की, वंदे मातरम, वंदे